ಮೊನ್ನೆ ತಾನೆ ಅಂದರೆ ಆಗಸ್ಟ್ 15ನೇ ತಾರೀಕು ನಮ್ಮ ದೇಶ 80ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಿತ್ತು. ಆದರೆ ಈ ಖುಷಿಯ ಹಿಂದೆ ಭೀಕರ ರಕ್ತಪಾತದ ನೆರಳು ಕೂಡ ಇದೆ. ಅಂದರೆ ಅವತ್ತಿನ ದಿನವೇ ಅಥವಾ ಅದಕ್ಕೂ ಮುಂಚೆ ದಿನ, ಒಟ್ಟಿನಲ್ಲಿ ಆ ಒಂದು ಅರೌಂಡ್ ಆ ಡೇಸಲ್ಲೇ ಒಂದು ಭೀಕರ ರಕ್ತಪಾತವನ್ನು ನಡೆಸೋದಕ್ಕೆ ಮುಹೂರ್ತ ಫಿಕ್ಸ್ ಆಗಿತ್ತು ಎನ್ನುವಂಥ ಆಘಾತಕಾರಿ ಅಂಶ ಬೆಳಕಿಗೆ ಬರ್ತಾ ಇದೆ. ದೇಶದ ಸಂಭ್ರಮವನ್ನು ಹತ್ತಿಕ್ಕೋದಕ್ಕೆ ನೆರೆ ರಾಷ್ಟ್ರ ಪಾಕಿಸ್ತಾನ ಮತ್ತೊಂದು ಡೆಡ್ಲಿ ಪ್ಲಾನ್ ಅನ್ನು ರೂಪಿಸಿತ್ತು. ಆದರೆ ಎಲ್ಲವೂ ಕೂಡ ಎಲ್ಲ ಪ್ಲಾನ್ಗಳು ಕೂಡ ಟುಸ್ಸಾಗಿದೆ. ನಮ್ಮ ಭಾರತೀಯ ಭದ್ರತಾ ಪಡೆಗಳ ಹದ್ದಿನ ಕಣ್ಣು ಉಗ್ರರ ಆಟ ನಡೆಯದಂತೆ ಮಾಡಿದೆ. ಒಂದಲ್ಲ ಎರಡಲ್ಲ ಬರೋಬ್ಬರಿ 14 ರಾಜ್ಯಗಳಲ್ಲಿ ಏಕಕಾಲಕ್ಕೆ ದಾಳಿಯನ್ನು ನಡೆಸಿ 200ಕ್ಕೂ ಹೆಚ್ಚು ಶಂಕಿತ ಉಗ್ರರನ್ನ ನಮ್ಮ ದೇಶದ ವೀರ ಯೋಧರು ಬೇಟೆಯಾಡಿದ್ದಾರೆ. ಈ ಮಹಾ ಕಾರ್ಯಾಚರಣೆ ಹೇಗಿತ್ತು, ಯಾವ ರೀತಿ ಸಿಕ್ಕಾಕೊಂಡ್ರು, ಜೊತೆಗೆ ಇದಕ್ಕೆ ಕರ್ನಾಟಕದ ನಂಟು ಕೂಡ ಇದೆ. ಇಲ್ಲೂ ಕೂಡ ಶಂಕಿತ ಉಗ್ರರಿದ್ರು. ಅದೆಲ್ಲವನ್ನ ಇವತ್ತು ಜಿ ಕನ್ನಡ ನ್ಯೂಸ್ DNA 3ನೇ ಸುದ್ದಿಯಲ್ಲಿ ಇನ್ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಸ್ವಾತಂತ್ರ್ಯ ದಿನಕ್ಕೆ ರಕ್ತಪಾತದ ಸ್ಕೆಚ್ ಹಾಕಿತ್ತು ಪಾಕಿಸ್ತಾನ. ಎಷ್ಟೇ ಸಾರಿ ವಾರ್ನ್ ಮಾಡಿದ್ರು ಕೂಡ ಹುಟ್ಟುಗುಣ ಸುಟ್ಟರು ಹೋಗಲ್ಲ ಅನ್ನೋ ಹಾಗೆ ಪಾಕಿಸ್ತಾನದ ರಕ್ತದಲ್ಲೇ ಈ ಟೆರರಿಸಂ ಬೆರೆತು ಹೋಗಿದೆ. ಹೀಗಾಗಿ ಮತ್ತೆ ಈ ರೀತಿ ವಿಫಲ ಪ್ರಯತ್ನಗಳನ್ನು ಅಥವಾ ಈ ರೀತಿ ನೀಚ ಕೆಲಸಗಳನ್ನು ಪಾಕಿಸ್ತಾನ ಮಾಡ್ತಾನೆ ಇರುತ್ತೆ. ಪಾಕಿಸ್ತಾನದ ISI ಬೆಂಬಲಿತ ಶಹಜಾದ್ ಭಟ್ಟಿ ಉಗ್ರ ಜಾಲ ಸಂಪೂರ್ಣವಾಗಿ ಧ್ವಂಸವಾಗಿದೆ. ದೇಶಾದ್ಯಂತ ಏಕಕಾಲಕ್ಕೆ 200ಕ್ಕೂ ಹೆಚ್ಚು ಟೆರರಿಸ್ಟ್ಗಳನ್ನು ಅರೆಸ್ಟ್ ಮಾಡಲಾಗಿದೆ. ಭಾರತ ಒಂದು ಕಡೆ ಸ್ವಾತಂತ್ರ್ಯ ದಿನದ ಸಂಭ್ರಮಕ್ಕೆ ರೆಡಿ ಆಗ್ತಾ ಇತ್ತು. ಈ ಸಂದರ್ಭದಲ್ಲೇ ದೇಶಾದ್ಯಂತ ಒಂದು ಬೃಹತ್ ರಕ್ತಪಾತಕ್ಕೆ ಪಾಕಿಸ್ತಾನದ ISI ಬೆಂಬಲಿತ ಶಹಜಾದ್ ಭಟ್ಟಿ ಸಂಚನ್ನು ರೂಪಿಸಿರ್ತಾನೆ. ಆದರೆ ಈ ಉಗ್ರ ಜಾಲವನ್ನು ಭಾರತೀಯ ಭದ್ರತಾ ಪಡೆಗಳು ಸಂಪೂರ್ಣವಾಗಿ ಧ್ವಂಸಗೊಳಿಸಿವೆ. ಗುಪ್ತಚರ ದಳ ಮತ್ತು ಪೊಲೀಸರು ದೇಶದ 14 ರಾಜ್ಯಗಳಲ್ಲಿ ಏಕಕಾಲಕ್ಕೆ ಒಂದು ಹೈ ವೋಲ್ಟೇಜ್ ಕಾರ್ಯಾಚರಣೆಯನ್ನು ನಡೆಸಿ ಮಾರಕಾಸ್ತ್ರಗಳ ಒಂದು ಬೃಹತ್ ಸಂಗ್ರಹದೊಂದಿಗೆ ಬರೋಬ್ಬರಿ 200ಕ್ಕೂ ಹೆಚ್ಚು ಭಯೋತ್ಪಾದಕರನ್ನ ಜೈಲಿಗಟ್ಟಿದ್ದಾರೆ. ಈ ಮೂಲಕ ಸ್ವಾತಂತ್ರ್ಯ ದಿನದಂದೇ ಇಡೀ ದೇಶದ ನೆಮ್ಮದಿಯನ್ನು ಕೆಡಿಸೋದಕ್ಕೆ ಹೊಂಚು ಹಾಕಿದಂತಹ ಪಾಕ್ನ ಸಂಚನ್ನ ಬೇರು ಸಹಿತ ಕಿತ್ತು ಎಸೆದು ಭೀಕರ ವಿಧ್ವಂಸಕ ಕೃತ್ಯವನ್ನ ತಪ್ಪಿಸಿರೋದಾಗಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಅಧಿಕೃತವಾಗಿ ಒಂದು ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಇನ್ನು ನಾನಾಗಲೇ ಹೇಳಿದೆ ಶಹಜಾದ್ ಭಟ್ಟಿ ಅಂತ, ಈತ ಪಾಕಿಸ್ತಾನ ಮೂಲದವನು. ಆ ದೇಶದ ಗುಪ್ತಚರ ಸಂಸ್ಥೆ ISI ಬೆಂಬಲಿತ ದರೋಡೆಕೋರ ಹಾಗೆ ಭಯೋತ್ಪಾದಕ ಜಾಲದ ಸೂತ್ರಧಾರ ಈತ. ಭಾರತದ ಭದ್ರತಾ ಸಂಸ್ಥೆಗಳು ಈತನ ಬೃಹತ್ ಜಾಲವನ್ನ ದೇಶಾದ್ಯಂತ ಧ್ವಂಸಗೊಳಿಸಿ ಸದ್ಯ ಈ ವಿಚಾರ ಸುದ್ದಿಯಲ್ಲಿದೆ. ಹಾಗೆ ಈತ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ನಂತಹ ಸೋಷಿಯಲ್ ಮೀಡಿಯಾಗಳ ಮೂಲಕ ಆಕ್ಟಿವ್ ಆಗಿರ್ತಾನೆ. ಯಾವ ರೀತಿ ಈತ ಕೆಲಸವನ್ನು ಮಾಡ್ತಾ ಇದ್ದ, ಏನು ಎತ್ತ ಎಲ್ಲವನ್ನೂ ಕೂಡ ನಾನು ನಿಮಗೆ ಮುಂದೆ ಹೇಳ್ತಾ ಹೋಗ್ತೀನಿ. ಹಾಗಾದರೆ ಈ ರೀತಿ ಒಂದು ವಿಧ್ವಂಸಕ ಕೃತ್ಯವನ್ನು ನಡೆಸೋದಕ್ಕೆ ಪಾಕಿಸ್ತಾನ ಅಥವಾ ಈ ಶಹಜಾದ್ ಭಟ್ಟಿ ಗ್ರೂಪ್ ಅಥವಾ ಉಗ್ರ ಜಾಲ ಏನಿದೆ, ಅವರ ಟೀಮ್ ಏನಿದೆ, ಆ ಗ್ರೂಪ್ ಯಾವ ರೀತಿ ಸಂಚನ್ನ ರೂಪಿಸ್ತಾ ಇತ್ತು, ಇದು ಯಾವ ರೀತಿ ಪತ್ತೆ ಆಯಿತು, ಯಾವ ರೀತಿ ಕಾರ್ಯಾಚರಣೆಯನ್ನು ನಡೆಸಿದ್ರು ಎಲ್ಲವನ್ನು ನೋಡ್ತಾ ಹೋಗೋಣ. ಪತ್ತೆ ಆಯಿತು ಪಾಕಿಸ್ತಾನದ ಡೆಡ್ಲಿ ಸಾಕ್ಷಿಗಳು. ಯಾವ ರೀತಿ ಇದು? ಪಾಕಿಸ್ತಾನ ಆರ್ಡಿನೆನ್ಸ್ ಫ್ಯಾಕ್ಟರಿಯ ಮುದ್ರೆ ಇರುವಂತಹ ಹ್ಯಾಂಡ್ ಗ್ರೆನೇಡ್ಗಳು ಪತ್ತೆಯಾಗಿದೆ. ಅದರ ಮೇಲೆ ಪಾಕಿಸ್ತಾನದ ಆ ಲೇಬಲ್ ಇದೆ. ಆಗಸ್ಟ್ 12ರಂದು ಬೇರೆ ಬೇರೆ ಪ್ರದೇಶಗಳಲ್ಲಿ, ದೇಶದ ಬೇರೆ ಬೇರೆ ಭಾಗಗಳಲ್ಲಿ 80ಕ್ಕೂ ಅಧಿಕ ಪ್ರಕರಣಗಳು ದಾಖಲಾಗಿರುತ್ತೆ. ಅಂದರೆ ಈ ರೀತಿ ಸಂಶಯಾಸ್ಪದ ವಸ್ತುಗಳೆಲ್ಲ ಪತ್ತೆಯಾಗಿರೋದು ಅದೆಲ್ಲ ದಾಖಲಾಗಿರುತ್ತೆ. ಇದನ್ನು ಬೆನ್ನತ್ತಿ ಒಂದು ಕಾರ್ಯಾಚರಣೆಯನ್ನು ನಮ್ಮ ಭಾರತ ನಡೆಸುತ್ತೆ. ಆ ಸಂದರ್ಭದಲ್ಲಿ ಭಾರತವನ್ನು ನಡಗಿಸೋದಕ್ಕೆ ಸಿದ್ಧರಾಗಿದ್ದ ಭಯೋತ್ಪಾದಕರ ಜಾಲದಿಂದ ಪಾಕಿಸ್ತಾನ ಆರ್ಡಿನೆನ್ಸ್ ಫ್ಯಾಕ್ಟರಿ ಎನ್ನುವಂಥ ಒಂದು ಅಧಿಕೃತ ಮುದ್ರೆ, ಒಂದು ಸೀಲ್ ಅಥವಾ ಒಂದು ಲೇಬಲ್ ಇರುವಂತಹ ಹ್ಯಾಂಡ್ ಗ್ರೆನೇಡ್ಗಳು, ಭಾರೀ ಪ್ರಮಾಣದ IED ಸ್ಫೋಟಕಗಳು, ಪಿಸ್ತೂಲ್ ಹಾಗೂ ಜೀವಂತ ಗುಂಡುಗಳನ್ನು ಭದ್ರತಾ ಪಡೆಗಳು ಸೀಸ್ ಮಾಡಿಕೊಂಡಿವೆ. ಸೈನ್ಯದ ಚಲನವಲನ ಹಾಗೂ ಧಾರ್ಮಿಕ ತಾಣಗಳ ಮೇಲೆ ಕಣ್ಣನ್ನು ಇಡೋದಕ್ಕೆ ಸ್ಥಳೀಯರಿಗೆ ಇವರು ಏನು ಮಾಡ್ತಾ ಇದ್ರು ಅಂದರೆ ಹಣದ ಆಮಿಷವನ್ನು ಒಡ್ಡಿ ಹೈಟೆಕ್ CCTV ಕ್ಯಾಮೆರಾಗಳನ್ನು ಬಳಸ್ತಾ ಇದ್ದ ಈ ಜಾಲವನ್ನು ಸಂಪೂರ್ಣವಾಗಿ ಜಪ್ತಿ ಮಾಡಲಾಗಿದ್ದು, ಇದು ಭಾರತ ವಿರುದ್ಧ ಪಾಕಿಸ್ತಾನ ನಡೆಸ್ತಾ ಇದ್ದ ಒಂದು ಕುಮ್ಮಕ್ಕಿಗೆ ನೇರ ಸಾಕ್ಷಿ ಸಿಕ್ಕಂತಾಗಿದೆ. ಅಂದರೆ ಎಷ್ಟೇ ದೊಡ್ಡ
ಕ್ರಿಮಿನಲ್ ಆಗಿದ್ರು ಕೂಡ ಒಂದಲ್ಲ ಒಂದು ಕ್ಲೂವನ್ನು ಆತ ಬಿಟ್ಟಿರ್ತಾನೆ. ಇಲ್ಲಿ ಬಿಟ್ಟಂತಹ ಕ್ಲೂ ಏನಿತ್ತು ಅಂದರೆ ಆ ಶಸ್ತ್ರಾಸ್ತ್ರಗಳೇನು ಸಿಕ್ಕಿದ್ವು ಅಥವಾ ವಿಧ್ವಂಸಕತೆಯನ್ನು ಮಾಡೋದಕ್ಕೆ ಬಳಸ್ತಾ ಇದ್ದಂತಹ ಗ್ರೆನೇಡ್ಗಳಾಗಿರ್ಬೋದು ಅಥವಾ IED ಸ್ಫೋಟಕಗಳಾಗಿರ್ಬೋದು, ಪಿಸ್ತೂಲ್ ಆಗಿರ್ಬೋದು ಅಥವಾ ಜೀವಂತ ಗುಂಡುಗಳೇನಿದ್ವು ಅದ್ರ ಮೇಲ್ಗಡೆ ಏನಿತ್ತು, ಈ ಪಾಕಿಸ್ತಾನ ಆರ್ಡಿನೆನ್ಸ್ ಫ್ಯಾಕ್ಟ್ರಿ ಎನ್ನುವಂಥ ಒಂದು ಅಧಿಕೃತ ಮುದ್ರೆ ಇತ್ತು. ಆ ಮುದ್ರೆ ಜೊತೆಗೇನೆ ಅದಿದ್ವು. ಹೀಗಾಗಿ ಇದರ ಹಿಂದೆ ಪಾಕಿಸ್ತಾನ ಇದೆ ಅನ್ನೋದು ಕನ್ಫರ್ಮ್ ಆಗುತ್ತೆ. ಹಾಗೆ ನಾನು ಶಹಜಾದ್ ಭಟ್ಟಿ ಬಗ್ಗೆ ಹೇಳ್ತಾ ಇದ್ದೆ. ಈತ ನಾನು ಆಗಲೇ ಹೇಳಿದಾಗೆ ಇನ್ಸ್ಟಾಗ್ರಾಮ್ ಹಾಗೆ ಫೇಸ್ಬುಕ್ನಂತಹ ಸಾಮಾಜಿಕ ಮಾಧ್ಯಮಗಳ ಮೂಲಕ ಆಕ್ಟಿವ್ ಆಗಿದ್ದ ಭಾರತದಲ್ಲಿರುವಂತಹ ನಿರುದ್ಯೋಗಿ ಹಾಗೆ ಆರ್ಥಿಕವಾಗಿ ಹಿಂದುಳಿದ ಯುವಕರನ್ನ ಹಣದ ಆಮಿಷ ಹಾಗೂ ನಿಮಗೆ ಫಾರಿನಲ್ಲಿ ಕೆಲಸ ಕೊಡಿಸ್ತೀವಿ ಅಂದರೆ ಅಲ್ಲಿ ಪಾಕಿಸ್ತಾನದಲ್ಲೇ ಅವ್ರಿಗೆ ಕೆಲಸ ಇಲ್ಲ, ಅವ್ರಿಗೆ ದುಡ್ಡಿಲ್ಲ, ಇವ್ರಿಗೆ ನಾನು ಕೆಲಸ ಕೊಡಿಸ್ತೀನಿ ಅಂತ ಹೇಳಿ ತನ್ನ ಜಾಲಕ್ಕೆ ಈತ ಸೇರಿಸ್ಕೊಳ್ತಾ ಇದ್ನಂತೆ. ಅಂದರೆ ಭಾರತದಲ್ಲಿ ಏನೆಲ್ಲ ವೀಕ್ನೆಸ್ ಇದೆ, ಇಲ್ಲಿರುವಂಥ ಯುವಕರಲ್ಲಿ ಏನೆಲ್ಲ ವೀಕ್ನೆಸ್ ಇದೆ ಅದನ್ನು ಪಡ್ಕೊಂಡು ದುಡ್ಡಿನ ಆಸೆ ತೋರಿಸಿ ಅಲ್ಲೆಲ್ಲ ಮಾಹಿತಿ ಕೊಡಿ ಅಥವಾ ಧಾರ್ಮಿಕ ತಾಣಗಳ ಬಗ್ಗೆ ಮಾಹಿತಿ ಕೊಡಿ, ಸೆಕ್ಯೂರಿಟಿ ಯಾವ ರೀತಿ ಇದೆ ಅದೆಲ್ಲ ಹೇಳಿ ಅಂತ ಈತ ಸೋಷಿಯಲ್ ಮೀಡಿಯಾ ಮೂಲಕ ಪ್ರಮುಖವಾಗಿ ಇನ್ಸ್ಟಾಗ್ರಾಮ್ ಹಾಗೆ ಫೇಸ್ಬುಕ್ ಮೂಲಕ ಇವರನ್ನ ಕಾಂಟ್ಯಾಕ್ಟ್ ಮಾಡ್ತಾ ಇರೋದು ಗೊತ್ತಾಗಿದೆ. ಇದರ ಜೊತೆಗೆ ಈಗ ನಾವು ಕರ್ನಾಟಕದ ಬಗ್ಗೆ ಮಾತಾಡಲೇಬೇಕು. ಕರ್ನಾಟಕದಲ್ಲೂ ಕೂಡ ಉಗ್ರರ ನಂಟಿತ್ತು. ಅಂದರೆ ಈತ ಶಹಜಾದ್ ಭಟ್ಟಿ ಏನು ಫೇಸ್ಬುಕ್ ಹಾಗೆ ಇನ್ಸ್ಟಾಗ್ರಾಮ್ ಮೂಲಕ ಯುವಕರನ್ನ ಪತ್ತೆ ಮಾಡ್ತಾ ಇದ್ದ, ಯಾರಿಗೆ ಕೆಲಸ ಇರಲಿಲ್ಲ, ಆರ್ಥಿಕವಾಗಿ ಯಾರೆಲ್ಲ ಬಡವರಾಗಿದ್ರು, ಹಿಂದುಳಿದವರಾಗಿದ್ರು, ಅವರನ್ನ ಇವನು ಪಿಕ್ ಮಾಡಿಕೊಂಡು ನಿಮಗೆ ಫಾರಿನಲ್ಲಿ ಕೆಲಸ ಕೊಡಿಸ್ತೀವಿ, ನಾವು ಹೇಳ್ದಂಗೆ ನೀವು ಮಾಡಬೇಕು, ಈ ಇನ್ಫಾರ್ಮೇಷನ್ ಕೊಡಿ ಸಾಕು, ನಾನು ನಿಮಗೆ ದುಡ್ಡು ಕೊಡ್ತೀನಿ ಅಥವಾ ಆ ಕೆಲಸ ಕೊಡಿಸ್ತೀನಿ ಅಂತ ಹೇಳಿ ಈತ ತನ್ನ ಜಾಲಕ್ಕೆ ಅವ್ರನ್ನ ಸೇರಿಸ್ಕೊಳ್ತಾ ಇದ್ದ. ಅದರಿಂದ ಭಾರತದ ಇನ್ಫಾರ್ಮೇಷನ್ಗಳನ್ನು ಈತ ಪಡಿತಾ ಇದ್ದ. ಇದರಲ್ಲಿ ಕರ್ನಾಟಕದವರು ಕೂಡ ಸೇರಿದ್ದಾರೆ. ಕರ್ನಾಟಕದಲ್ಲೂ ಈ ಉಗ್ರರ ನಂಟು ಇತ್ತು ಅನ್ನುವಂಥ ಒಂದು ಭಯಾನಕ ಅಂಶ ಬೆಳಕಿಗೆ ಬರ್ತಾ ಇದೆ. ಕರ್ನಾಟಕದಲ್ಲೂ ಇತ್ತು ಉಗ್ರರ ನಂಟು. ಹೀಗಾಗಿ ರಾಜ್ಯದ 3 ಶಂಕಿತ ಉಗ್ರರನ್ನ ಭದ್ರತಾ ಪಡೆಗಳು ಅರೆಸ್ಟ್ ಮಾಡಿವೆ. ಆಗ ವಿಚಾರಣೆಯನ್ನು ನಡೆಸುವಂತಹ ಸಂದರ್ಭದಲ್ಲಿ ಒಂದಷ್ಟು ವಿಚಾರಗಳು ಕೂಡ ಬೆಳಕಿಗೆ ಬಂದಿದೆ. ದೇಶಾದ್ಯಂತ ಹೈ ವೋಲ್ಟೇಜ್ ಕಾರ್ಯಾಚರಣೆಯನ್ನ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಕರ್ನಾಟಕದಲ್ಲೂ ಉಗ್ರರ ಜಾಲ ಹರಡಿಕೊಂಡಿರೋದು ಬಯಲಾಗಿದ್ದು, ರಾಜ್ಯದಲ್ಲಿರುವಂತಹ ಪ್ರಮುಖ ಸ್ಥಳಗಳು ಎಸ್ಪೆಷಲಿ ಜಾಸ್ತಿ ಎಲ್ಲಿ ಕ್ರೌಡೆಡ್ ಪ್ಲೇಸ್ ಇರುತ್ತೆ ಅಥವಾ ನಮ್ಮ ಹೆಮ್ಮೆಯ ಹೆರಿಟೇಜ್ ಸ್ಥಳಗಳಲ್ಲಿರುತ್ತೆ, ಹಾಗೆ ಧಾರ್ಮಿಕ ತಾಣಗಳ ಬಗ್ಗೆ ಮಾಹಿತಿಯನ್ನು ಕಲೆಕ್ಟ್ ಮಾಡಿ ಅದನ್ನು ಅವರಿಗೆ ನೀಡೋದು, ಪಾಕಿಸ್ತಾನದ ಟೆರರಿಸ್ಟ್ಗಳಿಗೆ ನೀಡೋದು. ಅಂತಹ 3 ಶಂಕಿತರನ್ನ ಭದ್ರತಾ ಪಡೆಗಳು ಅರೆಸ್ಟ್ ಮಾಡಿವೆ. 14 ರಾಜ್ಯಗಳಲ್ಲಿ ಹರಡಿಕೊಂಡಿದ್ದ ಈ ಶಹಜಾದ್ ಭಟ್ಟಿ ಜಾಲ ಹರಿಯಾಣ ಪೊಲೀಸ್ ಠಾಣೆ ದಾಳಿ ಹಾಗೂ 2025ರ ಗ್ರೆನೇಡ್ ದಾಳಿ ಪ್ರಕರಣಗಳಲ್ಲೂ ಕೂಡ ಪ್ರಮುಖ ಪಾತ್ರವನ್ನು ವಹಿಸಿತ್ತು ಅನ್ನೋದು ಕನ್ಫರ್ಮ್ ಆಗಿದೆ. ಈ ಮಾಸ್ಟರ್ ಮೈಂಡ್ ಶಹಜಾದ್ ಭಟ್ಟಿ ವಿರುದ್ಧ NIA ಈಗಾಗಲೇ ಒಂದು ಚಾರ್ಜ್ ಶೀಟ್ ಅನ್ನು ಕೂಡ ಸಲ್ಲಿಕೆ ಮಾಡಿದೆ. ದೆಹಲಿ, ಪಂಜಾಬ್ ಮಾತ್ರ ಅಲ್ಲದೆ ಕರ್ನಾಟಕದ ಮೇಲೆಯೂ ಕೂಡ ಕಣ್ಣಿಟ್ಟಿದ್ದ ಈ ಭಯೋತ್ಪಾದಕ ಜಾಲವನ್ನು ಭದ್ರತಾ ಪಡೆಗಳು ಯಶಸ್ವಿಯಾಗಿ ಮೆಟ್ಟಿ ಹಾಕಿವೆ. ಅಂದರೆ ಸ್ವಲ್ಪ ಯಾಮಾರಿದ್ರೂ ಕೂಡ ಎಷ್ಟು ದೊಡ್ಡ ಒಂದು ಭಯಾನಕ ಕೃತ್ಯ ಅಥವಾ ಭಯಾನಕ ಸ್ಫೋಟ ಆಗ್ತಾ ಇತ್ತು ನಮ್ಮ ದೇಶದಲ್ಲಿ, ಹಾಗೆ ನಮ್ಮ ರಾಜ್ಯದಲ್ಲೂ ಕೂಡ ಅನ್ನೋದು ನಿಜಕ್ಕೂ ಇಮ್ಯಾಜಿನ್ ಮಾಡ್ಕೊಳ್ಳೋದಕ್ಕೇ ಕಷ್ಟ. ಆದರೆ ಈತ ಶಹಜಾದ್ ಭಟ್ಟಿಯನ್ನು ಆತನ ಹಿನ್ನೆಲೆಯನ್ನು ನೋಡ್ತಾ ಹೋಗೋದಾದರೆ ಈತನ ಜಾಲ ಭಾರತದಾದ್ಯಂತ ಗ್ರೆನೇಡ್ ದಾಳಿಗಳು, IED ಸ್ಫೋಟಗಳು, ಪೆಟ್ರೋಲ್ ಬಾಂಬ್ ದಾಳಿಗಳು ಹಾಗೆ ಸರಣಿ ಹತ್ಯೆಗಳಲ್ಲೂ ಕೂಡ ಭಾಗಿಯಾಗಿದೆ. ಈ ಹಿಂದೆ ನಾನು ಆಗಲೇ ಉಲ್ಲೇಖ ಮಾಡಿದ ಹಾಗೆ ಇದು ಹರಿಯಾಣ ಪೊಲೀಸ್ ಠಾಣೆ ದಾಳಿ ಆಗಿರ್ಬೋದು, ಹಾಗೆ 2025ರ ಗ್ರೆನೇಡ್ ದಾಳಿ, ಈ ಪ್ರಕರಣಗಳಲ್ಲೂ ಕೂಡ ಪ್ರಮುಖ ಪಾತ್ರವನ್ನು ವಹಿಸಿತ್ತು ಎನ್ನುವಂತಹ ಒಂದು ಕನ್ಫರ್ಮೇಷನ್ ಕೂಡ ಸಿಕ್ಕಿದೆ. ಆಲ್ರೆಡಿ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆ ಆಗಿದೆ. ಹೀಗಾಗಿ ಫೇಸ್ಬುಕ್ ಹಾಗೆ ಇನ್ಸ್ಟಾಗ್ರಾಮ್ ಥ್ರೂ, ಸೋಷಿಯಲ್ ಮೀಡಿಯಾ ಥ್ರೂ ಯಾವ ರೀತಿ ಆಮಿಷವನ್ನು ಒಡ್ಡಿ ಇವರು ತಮ್ಮ ತಾಳಕ್ಕೆ ಬೇರೆಯವ್ರನ್ನ ಕುಣಿಸ್ತಾರೆ ಅನ್ನೋದು ಇದರಿಂದ ಗೊತ್ತಾಗ್ತಾ ಇದೆ. ಹಾಗೆ ಇದೆಲ್ಲ ಆಯಿತು, ಅವ್ರದ್ದೆಲ್ಲ ಪ್ಲ್ಯಾನ್ ಎಲ್ಲ ಫ್ಲಾಪ್ ಆಯಿತು. ಫ್ಲಾಪ್ ಆಗಿ ನಮ್ಮ ದೇಶದ ವೀರ ಯೋಧರು ಸತತ ಕಾರ್ಯಾಚರಣೆಯನ್ನು ನಡೆಸಿ ಇವತ್ತು ನಾವೆಲ್ಲರೂ ಸೇಫ್ ಆಗಿದ್ದೀವಿ, ಯಾವುದೇ ರೀತಿಯ ಅಹಿತಕರ ಘಟನೆ ನಡೆದಿಲ್ಲ. ಹಾಗೆ ಅಮಿತ್ ಶಾ 0 ಟಾಲರೆನ್ಸ್ ಪಂಚ್ ನೀಡಿದ್ದಾರೆ. ಯಾವ ರೀತಿ ನೋಡ್ತಾ ಹೋಗೋಣ. ಭಯೋತ್ಪಾದನೆ ವಿರುದ್ಧ ನರೇಂದ್ರ ಮೋದಿ ಸರ್ಕಾರ ಶೂನ್ಯ ಸಹಿಷ್ಣುತೆ ನೀತಿಯನ್ನ ಪಾಲಿಸ್ತಾ ಇದೆ. ಯಾವುದೇ ಕಾರಣಕ್ಕೂ ನಾವು ಭಯೋತ್ಪಾದನೆಯನ್ನು ಸಹಿಸೋದಿಲ್ಲ, ನಮ್ಮಲ್ಲಿ ಆ ಟಾಲರೆನ್ಸೇ ಇಲ್ಲ. ಏಕಾಏಕಿ ಬಂದು ನಮ್ಮ ಜನರನ್ನು ನೀವು ಸಾಯಿಸ್ತೀರಾ ಅಂದರೆ ಅದನ್ನು ನಾವು ಯಾಕೆ ಟಾಲರೇಟ್ ಮಾಡಬೇಕು ಅಂತ ಅಮಿತ್ ಶಾ 0 ಟಾಲರೆನ್ಸ್ ಪಂಚನ್ನು ನೀಡಿದ್ದಾರೆ. ಭಯೋತ್ಪಾದನೆ ವಿರುದ್ಧ ನರೇಂದ್ರ ಮೋದಿ ಸರ್ಕಾರದ 0 ಟಾಲರೆನ್ಸ್ ನೀತಿ ಮತ್ತೊಮ್ಮೆ ಪ್ರೂವ್ ಆಗಿದೆ. ಸ್ವಾತಂತ್ರ್ಯ ದಿನಾಚರಣೆಗೂ ಮುನ್ನವೇ ಹೈ ಅಲರ್ಟ್ ಘೋಷಣೆ ಮಾಡಿ ದೇಶಾದ್ಯಂತ ಜಂಟಿ ಕಾರ್ಯಾಚರಣೆಯನ್ನು ನಡೆಸಿದ ರಾಜ್ಯ ಪೊಲೀಸರು ಹಾಗೆ ಈ ತನಿಖಾ ಸಂಸ್ಥೆಗಳಿಂದ ಉಗ್ರರ ಬೃಹತ್ ನೆಟ್ವರ್ಕ್ ಅನ್ನ ಬೇರು ಸಹಿತ ಕಿತ್ತು ಎಸೆದಿವೆ. ವಿಧ್ವಂಸಕ ಕೃತ್ಯಗಳ ಸಂಚನ್ನ
ನೀರು ಪಾಲು ಮಾಡಿರುವಂತಹ ವೀರ ಯೋಧರ ಈ ಭರ್ಜರಿ ಯಶಸ್ಸನ್ನ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಶ್ಲಾಘಿಸಿದ್ದಾರೆ. ಭಾರತದ ಭದ್ರತೆಗೆ ಸವಾಲು ಹಾಕೋರನ್ನ ಯಾವುದೇ ಕಾರಣಕ್ಕೂ ನಾವು ಸುಮ್ಮನೆ ಬಿಡೋದಿಲ್ಲ ಎನ್ನುವಂಥ ಒಂದು ಖಡಕ್ ಸಂದೇಶವನ್ನು ಕೂಡ ಅವರು ರವಾನೆ ಮಾಡಿದ್ದಾರೆ. ಯಾಕಂದರೆ ಇತ್ತೀಚೆಗಷ್ಟೇ ನಡೆದಂತಹ ಪಹಲ್ಗಾಮ್ ದಾಳಿ ಹೋದ ವರ್ಷ ಆಗಿರುವಂಥದ್ದು, ಅದನ್ನು ಯಾರೂ ಕೂಡ ಮರ್ತಿಲ್ಲ. ಆಗಲೇ ನಾವು ಪಾಕಿಸ್ತಾನಕ್ಕೆ ಒಂದು ತಕ್ಕ ಪಾಠವನ್ನು ಕೂಡ ಕಲಿಸಿದ್ವಿ. ಆದರೆ ಮತ್ತೆ ಮತ್ತೆ ಈ ರೀತಿ ಕೃತ್ಯಗಳಲ್ಲಿ ಪಾಕಿಸ್ತಾನ ಪಾಲ್ಗೊಳ್ತಾನೆ ಇದೆ. ನಾನು ಆಗಲೇ ಹೇಳಿದಾಗ ಹುಟ್ಟುಗುಣ ಸುಟ್ಟರು ಹೋಗಲ್ಲ ಅಂತ ಅದೇ ರೀತಿ ಗುಣಗಳನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದೆ. ಒಂದು ಕಡೆ ಸಂಭ್ರಮದ ಮರೆಯಲ್ಲೇ ಸಂಚನ್ನ ರೂಪಿಸಿದಂತಹ ದೇಶದ್ರೋಹಿಗಳ ಸಂಚು ವಿಫಲವಾಗಿದೆ. ಹಾಗೆ ನಮ್ಮ ವೀರ ಯೋಧರ ಒಂದು ಆಶ್ರಯದಿಂದ ಅಥವಾ ಅವರ ನೆರವಿನಿಂದ ನಾವು ಈ ಬಾರಿ ಅತ್ಯಂತ ಸುರಕ್ಷಿತವಾಗಿ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಿದ್ವಿ. ಈಗಲೂ ಕೂಡ ಸೇಫ್ ಆಗಿ ಇದ್ದೀವಿ ಅಂತ ಹೇಳೋದಕ್ಕೆ ಈ ನಮ್ಮ ವೀರ ಯೋಧರೇ ಸಾಕ್ಷಿ ಅಂತ ಹೇಳ್ತಾ